ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. ಈ ಕ್ಷಣದ ಮೇಜರ್ ಪೊಲಿಟಿಕಲ್ ಬ್ರೇಕಿಂಗ್ ಸುದ್ದಿಯೊಂದಿಗೆ ನನ್ನ ಮೂವರು ಕಲೀಗ್ಸ್ ಕೂಡ ನನ್ನ ಜೊತೆಯಲ್ಲಿ ಜಾಯ್ನ್ ಇದ್ದಾರೆ. ನಾಗೇಂದ್ರ ಬಾಬು, ಶ್ರೀಲಕ್ಷ್ಮಿ ಹಾಗೆ ದೇವತ್. ನೆನೆ ಮಹಾಶಿವರಾತ್ರಿ ಕಾರ್ಯಕ್ರಮದಲ್ಲಿ, ಇಶಾ ಫೌಂಡೇಶನ್ ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹಾಗೆ ರಾಜ್ಯದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮುಖಾಮುಖಿ ಭೇಟಿಯಾಗಿದ್ದ ವಿಚಾರ ಅತಿ ಶೀಘ್ರದಲ್ಲಿ ರಾಜ್ಯ ರಾಜಕಾರಣದಲ್ಲಿ ಮಹತ್ತರವಾದ ಬದಲಾವಣೆಗೆ ಇದು ಸೂಚನೆಯನ್ನ ನೀಡ್ತಾ ಅನ್ನೋ ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ರಿಪಬ್ಲಿಕ್ ಕನ್ನಡದಲ್ಲಿ ಡಿಕೆ ಶಿವಕುಮಾರ್ ಹಾಗೆ ಅಮಿತ್ ಶಾ ಅವರ ಭೇಟಿಯ ಎಕ್ಸ್ಕ್ಲೂಸಿವ್ ಇನ್ಸೈಡ್ ಡೀಟೇಲ್ಸ್ ಇದೆ. ಕಾಂಗ್ರೆಸ್ ಮೂಲಗಳಿಂದಲೇ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿರುವ ಮಾಹಿತಿ ಇದು. ಅಕ್ಟೋಬರ್ನಲ್ಲಿ, ಬಹುತೇಕ ಅಕ್ಟೋಬರ್ ತಿಂಗಳ ವೇಳೆಯಲ್ಲಿ ರಾಜ್ಯ ರಾಜಕೀಯದಲ್ಲಿ ಮಹತ್ತರವಾದ ಬದಲಾವಣೆ, ಮುಖ್ಯಮಂತ್ರಿ ಕನಸನ್ನ ಕಾಣ್ತಾ ಇರುವ ಡಿಕೆ ಶಿವಕುಮಾರ್ ಅವರ ಕನಸು ನನಸಾಗಬಹುದು ಅನ್ನೋ ಸೂಚನೆಯನ್ನ ನೀಡಿದೆ ನಿನ್ನೆಯ ಈ ಒಂದು ಭೇಟಿ. ಬ್ರೇಕಿಂಗ್ ಅಪ್ಡೇಟ್ ಮೂಲಕ ಈ ಸುದ್ದಿಯನ್ನು ಗಮನಿಸ್ತಾ ಹೋಗೋಣ. ನಿನ್ನೆ ಇಶಾ ಫೌಂಡೇಶನ್ ನಲ್ಲಿ ನಡೆದ ಕಾರ್ಯಕ್ರಮ, ಎದುರು ಬದರಾದ್ರು ಡಿಕೆ ಶಿವಕುಮಾರ್ ಹಾಗೆ ಅಮಿತ್ ಶಾ. ಈ ಸಂದರ್ಭದಲ್ಲಿ ಒಂದಷ್ಟು ಸಮಯ ಆತ್ಮೀಯ ಮಾತುಕತೆಯನ್ನ ಕೂಡ ನಡೆಸಿದ್ದಾರೆ ಇಬ್ಬರು ನಾಯಕರು ಅನ್ನೋ ಮಾಹಿತಿ ಇದೆ. ಹಾಗಾದ್ರೆ ಯಾವ ವಿಚಾರದ ಬಗ್ಗೆ ಚರ್ಚೆ ಆಯಿತು, ಯಾವ ವಿಚಾರದ ಬಗ್ಗೆ ಡಿಕೆ ಶಿವಕುಮಾರ್ ಹಾಗೆ ಅಮಿತ್ ಶಾ ಅವರು ಸಮಾಲೋಚನೆಯನ್ನ ನಡೆಸಿದ್ರು ಅನ್ನೋದು ಈ ಕ್ಷಣಕ್ಕಿರುವ ಅತಿ ದೊಡ್ಡ ಕುತೂಹಲ. ಈ ಇಬ್ಬರು ನಾಯಕರ ಭೇಟಿ, ಮಾತುಕತೆ ರಾಜ್ಯ ರಾಜಕೀಯಕ್ಕೆ ಒಂದು ದೊಡ್ಡ ಸಂದೇಶವನ್ನ ರವಾನೆ ಮಾಡ್ತಾ ಇದೆ. ಈ ಸಂದರ್ಭದಲ್ಲಿ, ಶಿವರಾತ್ರಿಯ ಈ ಸಂದರ್ಭದಲ್ಲಿ ಸದ್ಗುರು ಅವರ ಈಶಾ ಫೌಂಡೇಶನ್ ಕಡೆಯಿಂದ ಇಬ್ಬರನ್ನೂ ಕೂಡ ಅತಿಥಿಗಳನ್ನಾಗಿ ಕರೆಯಲಾಗಿತ್ತು. ಈ ಸಂದರ್ಭದಲ್ಲಿ ಶುಭಾಶಯಗಳನ್ನ ವಿನಿಮಯ ಮಾಡಿಕೊಂಡ್ರು ಅನ್ನುವಂತ ಮಾಹಿತಿ ಇದೆ. ಕೇವಲ ಅಷ್ಟೇ ಆಗಿರೋಕೆ ಸಾಧ್ಯನಾ? ಯಾಕಂತಂದ್ರೆ ಡಿಕೆ ಶಿವಕುಮಾರ್ ಕರ್ನಾಟಕ ರಾಜ್ಯ ರಾಜಕಾರಣದ ಸ್ಟ್ರಾಂಗೆಸ್ಟ್ ಲೀಡರ್, ಹಾಗೇನೆ ಕಾಂಗ್ರೆಸ್ಗೆ ಓವರ್ ಆಲ್ ಭಾರತದಲ್ಲೂ ಕೂಡ ಬಹಳ ಒಬ್ಬ ಪ್ರಬಲ ನಾಯಕ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಬಿಜೆಪಿಯ ಅತ್ಯಂತ ಪ್ರಬಲ ನಾಯಕ. ಹಾಗಾಗಿ ಇವರಿಬ್ಬರ ನಡುವೆ ಒಂದಷ್ಟು ಮಾತುಕತೆ ಕೂಡ ಆಗಿದೆ, ಆತ್ಮೀಯ ಮಾತುಕತೆ ಕೂಡ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಏನ್ ಮಾತನಾಡಿದ್ರು, ಏನ್ ನಡೀತು ಅನ್ನುವಂಥದ್ದು ಇನ್ನೂ ಕೂಡ ಲಭ್ಯವಾಗಿಲ್ಲ. ಆದ್ರೆ ಒಂದಷ್ಟು ಆತ್ಮೀಯ ಮಾತುಕತೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಈ ಹಿಂದೆ ವೀಕ್ಷಕರೇ ನಾವು ಗಮನಿಸಿದ್ರೆ ಕೆಲವು ಆರೋಪಗಳು ಕೇಳಿ ಬಂದಿದ್ವು. ಕೆಲವು ಬಿಜೆಪಿಯ ಮುಖಂಡರುಗಳು ಡಿಕೆ ಶಿವಕುಮಾರ್ ಅವರನ್ನ ಅಪ್ರೋಚ್ ಮಾಡಿದ್ರು, ಬಿಜೆಪಿಗೆ ಬನ್ನಿ ಅಂತ ಕೇಳಕ್ಕೆ ಅಪ್ರೋಚ್ ಮಾಡಿದ್ರು ಅನ್ನುವಂತ ಮಾತುಗಳು ಕೂಡ ಕೇಳಿ ಬಂದಿದ್ವು. ಡಿಕೆ ಶಿವಕುಮಾರ್ ಅದನ್ನ ಅಲ್ಲಗಳೆದಿದ್ರು ಕೂಡ ಆ ನಂತರದಲ್ಲಿ ಮತ್ತೆ ಹೌದು ಆ ತರದ ಆಹ್ವಾನ ಬಂದಿತ್ತು ಅನ್ನುವಂತ ಅರ್ಥದಲ್ಲಿ ಕೂಡ ಹೇಳಿಕೆಯನ್ನ ಕೊಟ್ಟಿದ್ರು. ಸೊ ಇದು ಹಲವು ದಿನಗಳಿಂದ ಇರ್ತಕ್ಕಂತ ಒಂದು ಸುದ್ದಿಗೆ ಈಗ ಮತ್ತಷ್ಟು ಬಲ ಬಂದಿದೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. ಈ ಕ್ಷಣದ ಮೇಜರ್ ಪೊಲಿಟಿಕಲ್ ಬ್ರೇಕಿಂಗ್ ಸುದ್ದಿಯೊಂದಿಗೆ ನನ್ನ ಮೂವರು ಕಲೀಗ್ಸ್ ಕೂಡ ನನ್ನ ಜೊತೆಯಲ್ಲಿ ಜಾಯ್ನ್ ಇದ್ದಾರೆ. ನಾಗೇಂದ್ರ ಬಾಬು, ಶ್ರೀಲಕ್ಷ್ಮಿ ಹಾಗೆ ದೇವತ್. ನೆನೆ ಮಹಾಶಿವರಾತ್ರಿ ಕಾರ್ಯಕ್ರಮದಲ್ಲಿ, ಇಶಾ ಫೌಂಡೇಶನ್ ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹಾಗೆ ರಾಜ್ಯದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮುಖಾಮುಖಿ ಭೇಟಿಯಾಗಿದ್ದ ವಿಚಾರ ಅತಿ ಶೀಘ್ರದಲ್ಲಿ ರಾಜ್ಯ ರಾಜಕಾರಣದಲ್ಲಿ ಮಹತ್ತರವಾದ ಬದಲಾವಣೆಗೆ ಇದು ಸೂಚನೆಯನ್ನ ನೀಡ್ತಾ ಅನ್ನೋ ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ರಿಪಬ್ಲಿಕ್ ಕನ್ನಡದಲ್ಲಿ ಡಿಕೆ ಶಿವಕುಮಾರ್ ಹಾಗೆ ಅಮಿತ್ ಶಾ ಅವರ ಭೇಟಿಯ ಎಕ್ಸ್ಕ್ಲೂಸಿವ್ ಇನ್ಸೈಡ್ ಡೀಟೇಲ್ಸ್ ಇದೆ. ಕಾಂಗ್ರೆಸ್ ಮೂಲಗಳಿಂದಲೇ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿರುವ ಮಾಹಿತಿ ಇದು. ಅಕ್ಟೋಬರ್ನಲ್ಲಿ, ಬಹುತೇಕ ಅಕ್ಟೋಬರ್ ತಿಂಗಳ ವೇಳೆಯಲ್ಲಿ ರಾಜ್ಯ ರಾಜಕೀಯದಲ್ಲಿ ಮಹತ್ತರವಾದ ಬದಲಾವಣೆ, ಮುಖ್ಯಮಂತ್ರಿ ಕನಸನ್ನ ಕಾಣ್ತಾ ಇರುವ ಡಿಕೆ ಶಿವಕುಮಾರ್ ಅವರ ಕನಸು ನನಸಾಗಬಹುದು ಅನ್ನೋ ಸೂಚನೆಯನ್ನ ನೀಡಿದೆ ನಿನ್ನೆಯ ಈ ಒಂದು ಭೇಟಿ. ಬ್ರೇಕಿಂಗ್ ಅಪ್ಡೇಟ್ ಮೂಲಕ ಈ ಸುದ್ದಿಯನ್ನು ಗಮನಿಸ್ತಾ ಹೋಗೋಣ. ನಿನ್ನೆ ಇಶಾ ಫೌಂಡೇಶನ್ ನಲ್ಲಿ ನಡೆದ ಕಾರ್ಯಕ್ರಮ, ಎದುರು ಬದರಾದ್ರು ಡಿಕೆ ಶಿವಕುಮಾರ್ ಹಾಗೆ ಅಮಿತ್ ಶಾ. ಈ ಸಂದರ್ಭದಲ್ಲಿ ಒಂದಷ್ಟು ಸಮಯ ಆತ್ಮೀಯ ಮಾತುಕತೆಯನ್ನ ಕೂಡ ನಡೆಸಿದ್ದಾರೆ ಇಬ್ಬರು ನಾಯಕರು ಅನ್ನೋ ಮಾಹಿತಿ ಇದೆ. ಹಾಗಾದ್ರೆ ಯಾವ ವಿಚಾರದ ಬಗ್ಗೆ ಚರ್ಚೆ ಆಯಿತು, ಯಾವ ವಿಚಾರದ ಬಗ್ಗೆ ಡಿಕೆ ಶಿವಕುಮಾರ್ ಹಾಗೆ ಅಮಿತ್ ಶಾ ಅವರು ಸಮಾಲೋಚನೆಯನ್ನ ನಡೆಸಿದ್ರು ಅನ್ನೋದು ಈ ಕ್ಷಣಕ್ಕಿರುವ ಅತಿ ದೊಡ್ಡ ಕುತೂಹಲ. ಈ ಇಬ್ಬರು ನಾಯಕರ ಭೇಟಿ, ಮಾತುಕತೆ ರಾಜ್ಯ ರಾಜಕೀಯಕ್ಕೆ ಒಂದು ದೊಡ್ಡ ಸಂದೇಶವನ್ನ ರವಾನೆ ಮಾಡ್ತಾ ಇದೆ. ಈ ಸಂದರ್ಭದಲ್ಲಿ, ಶಿವರಾತ್ರಿಯ ಈ ಸಂದರ್ಭದಲ್ಲಿ ಸದ್ಗುರು ಅವರ ಈಶಾ ಫೌಂಡೇಶನ್ ಕಡೆಯಿಂದ ಇಬ್ಬರನ್ನೂ ಕೂಡ ಅತಿಥಿಗಳನ್ನಾಗಿ ಕರೆಯಲಾಗಿತ್ತು. ಈ ಸಂದರ್ಭದಲ್ಲಿ ಶುಭಾಶಯಗಳನ್ನ ವಿನಿಮಯ ಮಾಡಿಕೊಂಡ್ರು ಅನ್ನುವಂತ ಮಾಹಿತಿ ಇದೆ. ಕೇವಲ ಅಷ್ಟೇ ಆಗಿರೋಕೆ ಸಾಧ್ಯನಾ? ಯಾಕಂತಂದ್ರೆ ಡಿಕೆ ಶಿವಕುಮಾರ್ ಕರ್ನಾಟಕ ರಾಜ್ಯ ರಾಜಕಾರಣದ ಸ್ಟ್ರಾಂಗೆಸ್ಟ್ ಲೀಡರ್, ಹಾಗೇನೆ ಕಾಂಗ್ರೆಸ್ಗೆ ಓವರ್ ಆಲ್ ಭಾರತದಲ್ಲೂ ಕೂಡ ಬಹಳ ಒಬ್ಬ ಪ್ರಬಲ ನಾಯಕ.
ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಬಿಜೆಪಿಯ ಅತ್ಯಂತ ಪ್ರಬಲ ನಾಯಕ. ಹಾಗಾಗಿ ಇವರಿಬ್ಬರ ನಡುವೆ ಒಂದಷ್ಟು ಮಾತುಕತೆ ಕೂಡ ಆಗಿದೆ, ಆತ್ಮೀಯ ಮಾತುಕತೆ ಕೂಡ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಏನ್ ಮಾತನಾಡಿದ್ರು, ಏನ್ ನಡೀತು ಅನ್ನುವಂಥದ್ದು ಇನ್ನೂ ಕೂಡ ಲಭ್ಯವಾಗಿಲ್ಲ. ಆದ್ರೆ ಒಂದಷ್ಟು ಆತ್ಮೀಯ ಮಾತುಕತೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಈ ಹಿಂದೆ ವೀಕ್ಷಕರೇ ನಾವು ಗಮನಿಸಿದ್ರೆ ಕೆಲವು ಆರೋಪಗಳು ಕೇಳಿ ಬಂದಿದ್ವು. ಕೆಲವು ಬಿಜೆಪಿಯ ಮುಖಂಡರುಗಳು ಡಿಕೆ ಶಿವಕುಮಾರ್ ಅವರನ್ನ ಅಪ್ರೋಚ್ ಮಾಡಿದ್ರು, ಬಿಜೆಪಿಗೆ ಬನ್ನಿ ಅಂತ ಕೇಳಕ್ಕೆ ಅಪ್ರೋಚ್ ಮಾಡಿದ್ರು ಅನ್ನುವಂತ ಮಾತುಗಳು ಕೂಡ ಕೇಳಿ ಬಂದಿದ್ವು. ಡಿಕೆ ಶಿವಕುಮಾರ್ ಅದನ್ನ ಅಲ್ಲಗಳೆದಿದ್ರು ಕೂಡ ಆ ನಂತರದಲ್ಲಿ ಮತ್ತೆ ಹೌದು ಆ ತರದ ಆಹ್ವಾನ ಬಂದಿತ್ತು ಅನ್ನುವಂತ ಅರ್ಥದಲ್ಲಿ ಕೂಡ ಹೇಳಿಕೆಯನ್ನ ಕೊಟ್ಟಿದ್ರು. ಸೊ ಇದು ಹಲವು ದಿನಗಳಿಂದ ಇರ್ತಕ್ಕಂತ ಒಂದು ಸುದ್ದಿಗೆ ಈಗ ಮತ್ತಷ್ಟು ಬಲ ಬಂದಿದೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. ಈ ಕ್ಷಣದ ಮೇಜರ್ ಪೊಲಿಟಿಕಲ್ ಬ್ರೇಕಿಂಗ್ ಸುದ್ದಿಯೊಂದಿಗೆ ನನ್ನ ಮೂವರು ಕಲೀಗ್ಸ್ ಕೂಡ ನನ್ನ ಜೊತೆಯಲ್ಲಿ ಜಾಯ್ನ್ ಇದ್ದಾರೆ. ನಾಗೇಂದ್ರ ಬಾಬು, ಶ್ರೀಲಕ್ಷ್ಮಿ ಹಾಗೆ ದೇವತ್. ನಿನ್ನೆ ಮಹಾಶಿವರಾತ್ರಿ ಕಾರ್ಯಕ್ರಮದಲ್ಲಿ, ಇಶಾ ಫೌಂಡೇಶನ್ ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹಾಗೆ ರಾಜ್ಯದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮುಖಾಮುಖಿ ಭೇಟಿಯಾಗಿದ್ದ ವಿಚಾರ ಅತಿ ಶೀಘ್ರದಲ್ಲಿ ರಾಜ್ಯ ರಾಜಕಾರಣದಲ್ಲಿ ಮಹತ್ತರವಾದ ಬದಲಾವಣೆಗೆ ಇದು ಸೂಚನೆಯನ್ನ ನೀಡ್ತಾ ಅನ್ನೋ ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ರಿಪಬ್ಲಿಕ್ ಕನ್ನಡದಲ್ಲಿ ಡಿಕೆ ಶಿವಕುಮಾರ್ ಹಾಗೆ ಅಮಿತ್ ಶಾ ಅವರ ಭೇಟಿಯ ಎಕ್ಸ್ಕ್ಲೂಸಿವ್ ಇನ್ಸೈಡ್ ಡೀಟೇಲ್ಸ್ ಇದೆ. ಕಾಂಗ್ರೆಸ್ ಮೂಲಗಳಿಂದಲೇ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿರುವ ಮಾಹಿತಿ ಇದು. ಅಕ್ಟೋಬರ್ನಲ್ಲಿ, ಬಹುತೇಕ ಅಕ್ಟೋಬರ್ ತಿಂಗಳ ವೇಳೆಯಲ್ಲಿ ರಾಜ್ಯ ರಾಜಕೀಯದಲ್ಲಿ ಮಹತ್ತರವಾದ ಬದಲಾವಣೆ, ಮುಖ್ಯಮಂತ್ರಿ ಕನಸನ್ನ ಕಾಣ್ತಾ ಇರುವ ಡಿಕೆ ಶಿವಕುಮಾರ್ ಅವರ ಕನಸು ನನಸಾಗಬಹುದು ಅನ್ನೋ ಸೂಚನೆಯನ್ನ ನೀಡಿದೆ ನಿನ್ನೆಯ ಈ ಒಂದು ಭೇಟಿ. ಬ್ರೇಕಿಂಗ್ ಅಪ್ಡೇಟ್ ಮೂಲಕ ಈ ಸುದ್ದಿಯನ್ನ ಗಮನಿಸ್ತಾ ಹೋಗೋಣ. ನಿನ್ನೆ ಇಶಾ ಫೌಂಡೇಶನ್ ನಲ್ಲಿ ನಡೆದ ಕಾರ್ಯಕ್ರಮ, ಎದುರು ಬದರಾದ್ರು ಡಿಕೆ ಶಿವಕುಮಾರ್ ಹಾಗೆ ಅಮಿತ್ ಶಾ. ಈ ಸಂದರ್ಭದಲ್ಲಿ ಒಂದಷ್ಟು ಸಮಯ ಆತ್ಮೀಯ ಮಾತುಕತೆಯನ್ನ ಕೂಡ ನಡೆಸಿದ್ದಾರೆ ಇಬ್ಬರು ನಾಯಕರು ಅನ್ನೋ ಮಾಹಿತಿ ಇದೆ. ಹಾಗಾದ್ರೆ ಯಾವ ವಿಚಾರದ ಬಗ್ಗೆ ಚರ್ಚೆ ಆಯಿತು, ಯಾವ ವಿಚಾರದ ಬಗ್ಗೆ ಡಿಕೆ ಶಿವಕುಮಾರ್ ಹಾಗೆ ಅಮಿತ್ ಶಾ ಅವರು ಸಮಾಲೋಚನೆಯನ್ನ ನಡೆಸಿದ್ರು ಅನ್ನೋದು ಈ ಕ್ಷಣಕ್ಕಿರುವ ಅತಿ ದೊಡ್ಡ ಕುತೂಹಲ. ಈ ಇಬ್ಬರು ನಾಯಕರ ಭೇಟಿ, ಮಾತುಕತೆ ರಾಜ್ಯ ರಾಜಕೀಯಕ್ಕೆ ಒಂದು ದೊಡ್ಡ ಸಂದೇಶವನ್ನ ರವಾನೆ ಮಾಡ್ತಾ ಇದೆ. ಈ ಸಂದರ್ಭದಲ್ಲಿ, ಶಿವರಾತ್ರಿಯ ಈ ಸಂದರ್ಭದಲ್ಲಿ ಸದ್ಗುರು ಅವರ ಈಶಾ ಫೌಂಡೇಶನ್ ಕಡೆಯಿಂದ ಇಬ್ಬರನ್ನೂ ಕೂಡ ಅತಿಥಿಗಳನ್ನಾಗಿ ಕರೆಯಲಾಗಿತ್ತು. ಈ ಸಂದರ್ಭದಲ್ಲಿ ಶುಭಾಶಯಗಳನ್ನ ವಿನಿಮಯ ಮಾಡಿಕೊಂಡ್ರು ಅನ್ನುವಂತ ಮಾಹಿತಿ ಇದೆ. ಕೇವಲ ಅಷ್ಟೇ ಆಗಿರೋಕೆ ಸಾಧ್ಯನಾ? ಯಾಕಂತಂದ್ರೆ ಡಿಕೆ ಶಿವಕುಮಾರ್ ಕರ್ನಾಟಕ ರಾಜ್ಯ ರಾಜಕಾರಣದ ಸ್ಟ್ರಾಂಗೆಸ್ಟ್ ಲೀಡರ್, ಹಾಗೇನೆ ಕಾಂಗ್ರೆಸ್ಗೆ ಓವರ್ ಆಲ್ ಭಾರತದಲ್ಲೂ ಕೂಡ ಬಹಳ ಒಬ್ಬ ಪ್ರಬಲ ನಾಯಕ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಬಿಜೆಪಿಯ ಅತ್ಯಂತ ಪ್ರಬಲ ನಾಯಕ. ಹಾಗಾಗಿ ಇವರಿಬ್ಬರ ನಡುವೆ ಒಂದಷ್ಟು ಮಾತುಕತೆ ಕೂಡ ಆಗಿದೆ, ಆತ್ಮೀಯ ಮಾತುಕತೆ ಕೂಡ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಏನ್ ಮಾತನಾಡಿದ್ರು, ಏನ್ ನಡೀತು ಅನ್ನುವಂಥದ್ದು ಇನ್ನೂ ಕೂಡ ಲಭ್ಯವಾಗಿಲ್ಲ. ಆದ್ರೆ ಒಂದಷ್ಟು ಆತ್ಮೀಯ ಮಾತುಕತೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಈ ಹಿಂದೆ ವೀಕ್ಷಕರೇ ನಾವು ಗಮನಿಸಿದ್ರೆ ಕೆಲವು ಆರೋಪಗಳು ಕೇಳಿ ಬಂದಿದ್ವು. ಕೆಲವು ಬಿಜೆಪಿಯ ಮುಖಂಡರುಗಳು ಡಿಕೆ ಶಿವಕುಮಾರ್ ಅವರನ್ನ ಅಪ್ರೋಚ್ ಮಾಡಿದ್ರು, ಬಿಜೆಪಿಗೆ ಬನ್ನಿ ಅಂತ ಕೇಳಕ್ಕೆ ಅಪ್ರೋಚ್ ಮಾಡಿದ್ರು ಅನ್ನುವಂತ ಮಾತುಗಳು ಕೂಡ ಕೇಳಿ ಬಂದಿದ್ವು. ಡಿಕೆ ಶಿವಕುಮಾರ್ ಅದನ್ನ ಅಲ್ಲಗಳೆದಿದ್ರು ಕೂಡ ಆ ನಂತರದಲ್ಲಿ ಮತ್ತೆ ಹೌದು ಆ ತರದ ಆಹ್ವಾನ ಬಂದಿತ್ತು ಅನ್ನುವಂತ ಅರ್ಥದಲ್ಲಿ ಕೂಡ ಹೇಳಿಕೆಯನ್ನ ಕೊಟ್ಟಿದ್ರು. ಸೊ ಇದು ಹಲವು ದಿನಗಳಿಂದ ಇರ್ತಕ್ಕಂತ ಒಂದು ಸುದ್ದಿಗೆ ಈಗ ಮತ್ತಷ್ಟು ಬಲ ಬಂದಿದೆ.